ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾನು ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಗಿಡಮೂಲಿಕೆ ಯಾವುದಂತಂದರೆ ಸೀಬೆ ಮರ. ನಾನು ಈ ಸೀಬೆ ಮರದ ಕೆಳಗಡೆ ನಿಂತ್ಕೊಂಡಿದ್ದೀನಿ. ಸ್ನೇಹಿತರೆ, ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅನೇಕ ರಾಸಾಯನಿಕ ಪದಾರ್ಥಗಳನ್ನು ನಾವು ಬಳಸ್ತೀವಿ. ಕ್ರೀಮ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಮತ್ತು ಮುಖಕ್ಕೆ ಅಪ್ಲೈ ಮಾಡ್ತಕ್ಕಂಥ ಮುಖವನ್ನು ತೊಳಿಲಿಕ್ಕೆ ಮತ್ತು ಪ್ಯಾಕಿಂಗ್ ಮಾಡ್ಕೊಳ್ಳಿಕ್ಕೆ, ಫೇಸ್ ಪ್ಯಾಕ್ ಮಾಡಲಿಕ್ಕೆ ಅನೇಕ ರಾಸಾಯನಿಕ ಪದಾರ್ಥಗಳನ್ನು ನಾವು ಬಳಸ್ತೀವಿ. ಇದರ ಬದಲಿಗೆ ಯಾವೊಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಮುಖದ ಕಾಂತಿಯನ್ನು ಜಾಸ್ತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿ. ಸ್ನೇಹಿತರೆ, ನಾನು ನಿಂತಿರ್ತಕ್ಕಂಥ ಈ ಸೀಬೆ ಮರದ ಚಿಗುರು ಎಲೆಗಳನ್ನು, ಈ ಮುಂದೆ ಬರ್ತಕ್ಕಂಥ ಎಲೆಗಳನ್ನು ಒಂದು 15ರಿಂದ 20 ಎಲೆಗಳನ್ನು ಕಲೆಕ್ಟ್ ಮಾಡಬೇಕು, ಶೇಖರಣೆ ಮಾಡಬೇಕು. ವಾರದಲ್ಲಿ ಒಂದು ಸರಿ ಹಾಕಿದರೆ ಸಾಕು. ವಾರದಲ್ಲಿ ಒಂದು ಸರಿ ಸೀಬೆ ಮರದ ಚಿಗುರು ಎಲೆಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಮೇಲೆ ಮತ್ತು ಕೆಳಗಡೆ ಸಂಪೂರ್ಣವಾಗಿ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು. ಸ್ನೇಹಿತರೆ, ಇದನ್ನು ತೊಳೆದು ಹಾಲಿನ ಕೆನೆ, ನಾವೇನು ಹಾಲನ್ನು ಕಾಯಿಸ್ತೀವಿ, ಸಕ್ಕರೆ ಹಾಕದೇ ಕಾಯಿಸ್ತಕ್ಕಂಥ ಹಾಲಿನ ಕೆನೆಯ ಜೊತೆಯಲ್ಲಿ ಈ ಎಲೆಯನ್ನು ಚೆನ್ನಾಗಿ ರುಬ್ಬಬೇಕು. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಅರಿಶಿಣದ ಕೊಂಬನ್ನು ಹಾಕಬೇಕು. ಅರ್ಧ ಇಂಚು ಅರಿಶಿಣದ ಕೊಂಬು, ಸೀಬೆ ಎಲೆಯ ಚಿಗುರು ಎಲೆಗಳು ಮತ್ತು ಹಾಲಿನ ಕೆನೆ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪೇಸ್ಟನ್ನು ಸಂಪೂರ್ಣವಾಗಿ ಮುಖದ ಎಲ್ಲ ಅಂಗಗಳಿಗೂ, ಎಲ್ಲ ಭಾಗಗಳಿಗೂ ಲೇಪನವನ್ನು ಮಾಡಬೇಕು. ಸ್ವಲ್ಪ ಗಟ್ಟಿಯಾಗಿ ತಗೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ರುಬ್ಕೊಂಡು, ಜಾಸ್ತಿ ಅದು ತೆಳ್ಳಗಾಗೋ ಥರ ಮಾಡ್ಕೋಬಾರ್ದು. ಇದನ್ನು ಮಾಡಿ ಒಂದು 1.5 ಗಂಟೆಯಿಂದ 2 ಗಂಟೆ ಹಾಗೆ ಬಿಡಬೇಕು. ಸ್ನೇಹಿತರೆ, 1.5ರಿಂದ 2 ಗಂಟೆ ಹಾಗೆ ಬಿಟ್ಟಾದಮೇಲೆ ಇದನ್ನು ಸ್ವಲ್ಪ ಬೆಚ್ಚಗಿರೋ ಅಂಥ ನೀರು, ಬಿಸಿಯಾಗಿರತ್ತ ನೀರು, ತುಂಬ ಬಿಸಿಯಾಗಿರತಕ್ಕಂಥ ನೀರು ಬೇಕಾಗಿಲ್ಲ, ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ನೀರಿನಲ್ಲಿ ತೊಳೆದಿದ್ದೇ ಆದರೆ ನಿಮ್ಮ ಮುಖದ ಕಾಂತಿ 2ರಿಂದ 3 ವಾರಗಳಲ್ಲಿ ತುಂಬ ಅದ್ಭುತವಾದ ಒಂದು ವ್ಯತ್ಯಾಸವನ್ನು ನೀವು ಕಾಣ್ತೀರ. ಸ್ನೇಹಿತರೆ, ಈ ಒಂದು ಸರಳವಾದ ಮತ್ತು ಖರ್ಚೇ ಮಾಡತಕ್ಕಂಥ, ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ಮುಖದ ಕಾಂತಿಯನ್ನು ಯಾವ ರೀತಿ ಜಾಸ್ತಿ ಮಾಡ್ಕೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಈ ಮೂಲಕ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ. ಸ್ನೇಹಿತರೆ, ಮತ್ತು ಶ್ರೀ ಶಿವಾನಂದ ಆಶ್ರಮ, ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ, ಇಲ್ಲಿ ಕುಡಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂಥವ್ರು ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವರಿಗೆ ಔಷಧಿಯನ್ನು ಕೊಡ್ತಾಯಿದ್ದೀವಿ. ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಔಷಧಿಯನ್ನು ಪಡಿಬೋದು. ಮತ್ತು ಕೆಲವು ಗಿಡಮೂಲಿಕೆ ಸಿಗದೇ ಇರತಕ್ಕಂಥ ಪಕ್ಷದಲ್ಲಿ ಯಾರಿಗೆ ಗಿಡಮೂಲಿಕೆ ಬೇಕಾಗಿದೆ, ಯಾರಿಗೆ ಔಷಧಿ ಬೇಕಾಗಿದೆ, ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಔಷಧಿಯ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡ್ಬೋದು, ಔಷಧಿಯನ್ನು ಪಡಿಬೋದು. ಇನ್ನು ಮುಂದೆ ಸಾವಿರಾರು ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ, ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ನಮಸ್ಕಾರ ಸ್ನೇಹಿತರೆ.